ಖುಷಿ ಆಗ್ತದೆ, ಒಂದು ದೊಡ್ಡ ಗೆಲುವು ಸಿಕ್ಕಿದೆ. ನನ್ನ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಯುದ್ಧಕಾಂಡದ ಗೆಲುವಲ್ಲ, ಕನ್ನಡ ಚಿತ್ರರಂಗದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಶ್ರಮ ಹಾಕಿದ್ದು ಒಂದು ಒಳ್ಳೆ ಸಂದೇಶ ಕೊಡಬೇಕು, ಸಮಾಜದಲ್ಲಿ ಈ ಸಿನಿಮಾ ಮುಖಾಂತರ ಒಂದು ಬದಲಾವಣೆಗಳು ಆಗಬೇಕು, ಸುಧಾರಣೆ ಆಗಬೇಕು. ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಬರಬೇಕು, ಎಲ್ಲರೂ ಹೆಮ್ಮೆ ಪಡುವಂಥ ಸಿನಿಮಾ, ಎಲ್ಲರೂ ಮೆಚ್ಚುಗೆ ಪಡುವಂಥ ಸಿನಿಮಾ. ಹೌದು, ಎದೆ ತಟ್ಕೊಂಡು ಇದು ನಮ್ಮ ಕನ್ನಡದ ಸಿನಿಮಾ ಅಂತ ಹೇಳೋ ಥರ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು. ಆ ಉದ್ದೇಶ ಗೆದ್ದಿದೆ, ಅದಕ್ಕೆ ನನಗೆ ಭಾಳ ಖುಷಿ ಇದೆ. ಆಮೇಲೆ ಮೊದಲನೇ ದಿನ ಬಂದು ಇಷ್ಟು ಭಾರಿ ಸಂಖ್ಯೆಯಲ್ಲಿ ಚಿತ್ರಮಂದಿರದಲ್ಲಿ ಆರ್ಗ್ಯಾನಿಕ್ ಆಗಿ ಬಂದು ಸಿನಿಮಾ ನೋಡಿ ತಮ್ಮ ಪ್ರಶಂಸೆ, ತಮ್ಮ ಅಭಿಪ್ರಾಯನ ಭಾಳ ಪಾಸಿಟಿವ್ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಕ್ಕೆ ನಾನು ಅವರೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಎಲ್ಲರೂ ಕೂಡ ಈ ಸಿನಿಮಾನ ಗೆಲ್ಲಿಸಲೇಬೇಕು, ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಟ್ರೈಲರ್ ರಿಲೀಸ್ ದಿನ ಕೂಡ ರವಿ ಸರ್ ಹೇಳಿದರು, ಎಲ್ರಿಗೂ ಜವಾಬ್ದಾರಿ ಅನ್ನೋದಿದ್ದರೆ, ಎಲ್ಲರೂ ಕರ್ತವ್ಯ ಅಂತ ಆಗಿದ್ದರೆ ಟಿಕೆಟ್ ತೊಗೊಂಡು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಅಂತ. ಸೊ ಎಲ್ರಿಗೂ ಆ ಜವಾಬ್ದಾರಿ, ಆ ಕರ್ತವ್ಯ ಇದೆ ಅಂತ ಭಾವಿಸ್ತೀನಿ. ಸೊ ಯುದ್ಧಕಾಂಡ ಸಿನಿಮಾ ಕನ್ನಡದ ಸಿನಿಮಾ, ಕನ್ನಡದ ಗೆಲುವು ಅಷ್ಟೇ. ಥ್ಯಾಂಕ್ ಯು. ಅಲ್ಲ, ಅವ್ರು ಅವತ್ತೇ ಹೇಳಿದಾರಲ್ಲ, ನಾನು ಅದು ಫಸ್ಟ್ ಡೇ ನೋಡೋಕೆ ಆಗದೇ ಇದ್ರೂ ಎರಡನೇ ದಿನ ಅಥವಾ ಮೂರನೇ ದಿನ ಶೂಟಿಂಗಲ್ಲಿ ಇರೋ ಕಾರಣ, ಶೂಟಿಂಗ್ ಮುಗಿದ ನಂತರ ನಾನು ಖಂಡಿತ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ರವಿ ಸರ್ ಇವತ್ತು ಮಾತು ತಪ್ಪುವಂಥವ್ರಲ್ಲ, ಅವರು ಫಸ್ಟ್ ಟಿಕೆಟ್ ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ, ಅವರಿಗೆ ಅಂತಲೇ ಆಸನ ಅಲ್ಲಿ ಬುಕ್ ಆಗಿದೆ, ಬಂದು ಸಿನಿಮಾ ನೋಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಸರ್ ಒಂದೇ ನಿಮಿಷ ಸರ್, ನಮಸ್ತೆ. ಒಂದೇ ನಿಮಿಷ. ನಾನು ಮಧುಸೂದನ್ ಅಂತ. ಆ್ಯಕ್ಚುಲಿ ನಾನು ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ನಾನು ಯಾವುದೇ ಕನ್ನಡ ಫಿಲಮ್ಗೆ ಇಲ್ಲಿವರೆಗೂ ರಿವ್ಯೂ ಕೊಟ್ಟಿಲ್ಲ. ಪುನೀತ್ ರಾಜ್ಕುಮಾರ್ ಅವ್ರ ಫಿಲ್ಮ್ ಬಂದಾಗ ತುಂಬ ಸೆಲೆಬ್ರೇಟ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ, ಮಾತಾಡ್ತೀವಿ, ಹೋಗ್ತೀವಿ. ಆದರೆ ಇವತ್ತು ನಮ್ಮ ಫ್ರೆಂಡ್ಸ್ ಕರೆದ್ರು ಮೂವಿಗೆ, ಬಾ ಹೋಗೋಣ ಅಂತ ಕರೆದ್ರು. ಹಂಗಾಗಿ ಫ್ರೀ ಮಾಡ್ಕೊಂಡು ಬಂದೆ. ಫಿಲ್ಮ್ ನೋಡಿದ್ಮೇಲೆ ನನಗೆ ಈ ಟೀಮ್, ಯುದ್ಧಕಾಂಡ ಟೀಮ್ ಏನಿದೆ ಅವ್ರನ್ನೆಲ್ಲರನ್ನೂ ಮಾತಾಡಿಸ್ಬೇಕು ಅನ್ನಿಸ್ತು. ಮಾತಾಡ್ಸಿದ್ದೀನಿ, ಎಲ್ಲರೂ ಪರ್ಸ್ನಲಾಗಿ ವಿಶ್ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನೊಂದು ರಿವ್ಯೂನ ಇವತ್ತು ಕೊಡಲೇಬೇಕು, ಯಾಕಂದರೆ ಹೇಳದೇ ಇದ್ರೆ ತಪ್ಪಾಗುತ್ತೆ. ಒಂದು ಒಳ್ಳೆ ಮೂವಿ ಬಂದಾಗ, ಒಂದು ಒಳ್ಳೆ ಕನ್ನಡ ಫಿಲಮ್ ಬಂದಾಗ, ಅದರಲ್ಲೂ ಕನ್ನಡ ಪ್ರೇಕ್ಷಕರು ಬಂದು ಫಿಲ್ಮ್ ನೋಡಲಿಲ್ಲ ಅಂದರೆ ತುಂಬ ತಪ್ಪಾಗುತ್ತೆ. ಯಾಕಂದರೆ ಪ್ರೊಡ್ಯೂಸ್ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿರ್ತಾರೆ ಪ್ರೊಡ್ಯೂಸ್ ಮಾಡೋರು. ದೊಡ್ಡ ಪ್ರೊಡ್ಯೂಸರ್ಗಳ ಕತೆ ಬೇರೆ, ಬಟ್ ಒಳ್ಳೆ ಫಿಲಮ್ನ ಪ್ರೊಡಕ್ಷನ್ ಮಾಡಿದ್ದಾರೆ ಅಂದಾಗ ಅದು ರಿವ್ಯೂ ಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಂಗಾಗಿ ಮಾತಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಫಿಲಮು, ಒಳ್ಳೆ ಕತೆ ಕಟ್ಕೊಟ್ಟಿದ್ದಾರೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ಕೂತ್ಕೊಂಡು ನೋಡೋಂಥ ಸಿನಿಮಾ. ಅದರಲ್ಲೂ ಒಂದು ಏನಿದೆ, ಈ ಸಮಾಜದಲ್ಲಿ ಏನು ನಡೀತಾ ಇದೆ, ರೇಪ್ ಅಂಥದ್ದು, ಇಂಥ ಅಕ್ಯೂಸ್ಗಳು ಏನಿದೆ ಅಂಥದ್ರ ಮೇಲೆ ಒಂದು ಸ್ಟೋರಿ ಮಾಡಿದ್ದಾರೆ. ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್ ಫಿಲಮ್ ನೋಡ್ತಾ ಇದ್ರೆ. ಸ್ಟಾರ್ಟಿಂಗ್ ಒಂದು 10 ರಿಂದ 15 ನಿಮಿಷ ಅಷ್ಟೇ ಒಂದು ಸ್ವಲ್ಪ ಬಿಡು, ಒಂದು ಮೂವಿ ಅನ್ನೋ ಥರ ನೋಡಿದಷ್ಟೇ. 15 ನಿಮಿಷ ಆದಮೇಲೆ ಮೇಡಮ್ ಈ ಫಿಲಮ್ ನೆಕ್ಸ್ಟ್ ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಹೆಂಗಿರುತ್ತೆ, ಅಜಯ್ ಸರ್ ಆ್ಯಕ್ಟಿಂಗ್ ಹೋಗ್ತಾ ಹೆಂಗಾಗುತ್ತೆ ಅಂದರೆ, ಅದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದಂಗೆ ಆಯಿತು ಸರ್. ನಿಜವಾಗ್ಲು ಅದು ನೀವು ಡೈಲಾಗ್ ಹೊಡಿತೀರಲ್ಲ, ಅದು ತುಂಬ ರೋಮಾಂಚನ ಆಗುತ್ತೆ. ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಬಂದು ಫಿಲಮ್ ನೋಡಿ. ಕನ್ನಡ ಫಿಲಮು ಒಳ್ಳೆ ಫಿಲಮ್ ಮಾಡಿದ್ದಾರೆ, ಗೆಲ್ಲಿಸಿ. ನಾನು ಯಾವತ್ತೂ ಯಾರ ಫಿಲಮ್ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಬಂದು ನೋಡಿ, ಕನ್ನಡ ಫಿಲಮ್ ಗೆಲ್ಲಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. I can't explain my feelings. ಅಷ್ಟು ಖುಷಿ ಆಗ್ತಿದೆ. ಹಾಗೆ ಎಲ್ಲರೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ನಂಗೆ ಸ್ವೀಟ್ಸ್, ಕ್ಯಾಂಡೀಸ್, ಚಾಕ್ಲೇಟ್ಸ್ ಕೊಡ್ತಾ ಇರ್ತಾರೆ. ಹಾಗೆ ನಾನು ತುಂಬ ಖುಷಿಯಾಗಿದ್ದೀನಿ. ಆನ್ ಸ್ಟೇಜ್ ರೈಟ್ ಲೈಕ್ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಕರೆದಿದ್ದೆ. ನನ್ನ ಸ್ಕೂಲ್ ಸ್ಟಾರ್ಟ್ ಆದಾಗ್ಲೂ ಎಂಡ್ ಆಗುವಾಗ್ಲೂ ಬಂದು ನನ್ನ ಮೂವಿ ನೋಡ್ರಿ ಅಂತ ಕರೆದಿದ್ದೆ. ಅಮ್ಮ ಅಳ್ತಾ ಇದ್ರು, ಅವ್ರು ಫುಲ್ ಖುಷಿಯಾಗಿದ್ರು, ತುಂಬ ಖುಷಿಯಾಗಿದ್ರು.